ರಾಜ್ಯದಲ್ಲಿ 4 ತಿಂಗಳುಗಳಲ್ಲಿ 976 ಬಾಲಕಿಯರ ಮೇಲೆ ಅತ್ಯಾಚಾರ ಅನ್ನೋ ಸುದ್ದಿ ಆತಂಕಕ್ಕೆ ಕಾರಣವಾಗಿದೆ. ಅದು ಕೂಡ ಬೆಂಗಳೂರಿನಲ್ಲಿ 114 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ತಡೆಗೆ ಪೋಕ್ಸೋ ಕಾಯ್ದೆ ಜಾರಿಯಲ್ಲಿದ್ದರೂ ಕಾಮುಕರ ಅಟ್ಟಹಾಸ ನಿಲ್ಲುತ್ತಿಲ್ಲ. ಪೊಲೀಸ್ ಇಲಾಖೆಯಿಂದ ಹೊರಬಂದ ಈ ಅಂಕಿಅಂಶಗಳು ರಾಜ್ಯದ ಜನತೆಯಲ್ಲಿ ಆತಂಕ ಮೂಡಿಸಿದೆ. ಕರ್ನಾಟಕ ಮತ್ತೊಂದು ಬಿಹಾರ ಆಗುತ್ತಿದೆಯೇ? ಜನವರಿಯಿಂದ ಏಪ್ರಿಲ್ ಅಂತ್ಯದವರೆಗಿನ ಅಂಕಿಅಂಶಗಳ ಪ್ರಕಾರ ಅತ್ಯಾಚಾರ ಪ್ರಕರಣಗಳಲ್ಲಿ ರಾಜ್ಯದ ಬೆಂಗಳೂರು ನಗರ ಮೊದಲನೆಯ ಸ್ಥಾನದಲ್ಲಿದ್ದರೆ ಕೆಜಿಎಫ್ 7 ಕೇಸ್ ಮುಖಾಂತರ ಕೊನೆಯ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಗ್ಯಾರಂಟಿ ನೀಡಿಯೂ ಆಯಿತು, ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿ ಸಾಧನ ಸಮಾವೇಶ ಮಾಡಿಯೂ ಆಯಿತು. ಆದರೆ ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆಯುವ ಅತ್ಯಾಚಾರವನ್ನು ಸರ್ಕಾರದಿಂದ ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆ? ಇದು ರಾಜ್ಯದ ಜನರ ಆತಂಕವೂ ಹೌದು. 2024ರ 12 ತಿಂಗಳುಗಳಲ್ಲಿ 2960 ಅಪ್ರಾಪ್ತ ವಯಸ್ಕ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣ ನಡೆದಿದ್ದವು. ಆಗ ಒಟ್ಟಾರೆ 3954 ಪೋಕ್ಸೋ ಪ್ರಕರಣಗಳು ನಡೆದಿದ್ದರೆ ಅದರಲ್ಲಿ 2960 ಅತ್ಯಾಚಾರ ಪ್ರಕರಣಗಳಿದ್ದವು. ಈ ವರ್ಷ ಏಪ್ರಿಲ್ ಅಂತ್ಯದವರೆಗೆ ಒಟ್ಟು 979 ಅತ್ಯಾಚಾರ ಪ್ರಕರಣ ದಾಖಲಾಗಿದ್ದರೆ 390 ಪೋಕ್ಸೋ ಸಹಿತ ಇತರ ಪ್ರಕರಣಗಳು ದಾಖಲಾಗಿದೆ. ಜೊತೆಗೆ ಗಲಭೆಯೂ ಹೆಚ್ಚಾಗಿದೆ. ರಾಜ್ಯದಲ್ಲಿ ಗಲಭೆ ಪ್ರಕರಣಗಳು ಹೆಚ್ಚುತ್ತಿದ್ದು 4 ತಿಂಗಳುಗಳಲ್ಲಿ ಒಟ್ಟು 1126 ಗಲಭೆ ನಡೆದಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 4 ತಿಂಗಳುಗಳಲ್ಲಿ 426 ಕೊಲೆ, 1165 ಕೊಲೆ ಯತ್ನ, ಪೋಕ್ಸೋ ಹೊರತುಪಡಿಸಿ 317 ಅತ್ಯಾಚಾರ ಪ್ರಕರಣ, 47 ಕಳ್ಳತನ, 192 ದರೋಡೆ, 339 ಹಗಲು ಕಳ್ಳತನ, 207 ಮೋಸ, 5612 ದೌರ್ಜನ್ಯ, 1940 ಕಿರುಕುಳ, 5236 ಜೂಜಾಟ, 4846 ಸೈಬರ್ ವಂಚನೆ, ಹಲವು ಪ್ರಕರಣಗಳು ಹೆಚ್ಚಳವಾಗಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಅಪ್ರಾಪ್ತ ಬಾಲಕಿಯರ ಮೇಲಿನ ಅತ್ಯಾಚಾರಕ್ಕೆ ಕಡಿವಾಣ ಹಾಕಬೇಕಿದೆ.